ಜಾತಿ ಪರಿಶಿಷ್ಟ ಪಂಗಡ ಅಂತ ಸಂವಿಧಾನದಲ್ಲಿರೋದು. ಅದರಿಂದ ನೀವು ದಲಿತ 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 ಸಾರಿ ಹೇಳಿದ್ರು ಕೂಡ ಪ್ರಾರಂಭ ದಲಿತ ನೀವೇ ಒಂದು 1000 ಸಾರಿ ಪರಿಶಿಷ್ಟ ಜಾತಿ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people, are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿ. ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ. ಕೆಲವ್ರಿಗೆಲ್ಲ ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಕೆಲವ್ರಿಗೆಲ್ಲ ತೆಗಿತೀನಿ ಈಗ. ಯಾರ್ಯಾರು ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನೀನು ಈಗ ಬೆಲ್ಲ ಮಾತಾಡ್ಲಿ. ಆ ರೀತಿ ಮಾತ್ರ ಆಗುದಿಲ್ಲ. ನೋಡಿ ಈಗ ಉತ್ತರ ಆಯ್ತು. 100% ಆಯ್ತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ ಭ್ರಷ್ಟಾಚಾರ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ. ನಾಚಿಕೆ ಆಗಲ್ಲ ನಿಮಗೆ. ಉತ್ತರ ನಾಚಿಕೆ ಆಗಲ್ಲ. ಕೂತಿದ್ದೀರಿ. ಏನ್ ನಾಚಿಕೆ ಆಗಲ್ಲ? ಮನ ಮರ್ಯಾದೆ ಏನಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತಹ ವ್ಯಕ್ತಿ ರಕ್ತ ಮುಖ್ಯಮಂತ್ರಿನೇ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿನೇ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಿಲ್ಲ. ಇವರಿಗೆ ಏಕೈಕ ನಾಯಕ ಭ್ರಷ್ಟರಾದ್ರು ಅವರೇ. ಆಯ್ತು, ನೀವು ಕೂತ್ಕೊಂಡಿದ್ರೆ ಬೆಲ್ಲ ಮಾತಾಡ್ಲಿ. ಆಯ್ತಾಯ್ತು. ಅಧ್ಯಕ್ಷರೇ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಸತ್ಯ ಅಂತ ಇದ್ದೀವಿ. ನಿಮ್ಗೆ ಸತ್ಯ ಕೈ ಆಗಿದೆ. ಸತ್ಯ ನೋಡ್ಕೋಬೇಕು. ಮುಖ್ಯಮಂತ್ರಿಗಳು ಆಡಳಿತ ವಿಫಲತೆ ಈಗ ಈ ನಾಡಿನ ಜನತೆಗೆ ಅಧಿಕಾರ ಕೊಟ್ಟವರು ಭ್ರಷ್ಟಾಚಾರ ತಡೀತೀವಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಅದಕ್ಕೆ ವೀರಯ್ಯ ಜೈಲಿಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋದ್ರಿಂದ. ಎಪಿಎಂಸಿನಲ್ಲಿ ಏನಾಯ್ತು ಗೊತ್ತಿದೆ ನಿಮಗೆ. ಏನಾಯ್ತು ಏನಾಯ್ತು ನಿಮಗೆ ಬಾರ ಇಂಥಲ್ಲಿ ಆಗಿರೋದು ಇವೆಲ್ಲ. ನಿಮ್ಗೆ ಏನ್ ಗೊತ್ತಿದ್ದಾರೆ?
ಆಯ್ತು ಕೂತ್ಕೊಳ್ಳಿ ಅಶ್ವಥ್ ಅವ್ರದ್ದು ನೀವು ಇಷ್ಟ ಮಾಡ್ತೀವಿ ಸರ್ ಅವ್ರಿಗೆ ಹೇಳಿ ಸರ್ ಅವ್ರು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅಶ್ವಥ್ ಕೂತ್ಕೊಳ್ಳಿ ಸರಿ ಅವ್ರಿಗೆ ಹೇಳಿ ಸರ್ ಅವ್ರು ಕೂತ್ಕೊಳ್ತಾರೆ ನೀವು ಕೂತ್ಕೊಳ್ಳಿ ಸಾಕು ಅವ್ರು ಕೂತ್ಕೊಳ್ಬೇಕಲ್ಲ ಅಧ್ಯಕ್ಷರ ಮೊದಲು ಕೂರಿಸ್ರಿ ನಾವು ಕೂತ್ಕೊಳ್ತೀವಿ ಆಯ್ತು ಸುಮ್ಮನೆ ಅವ್ರಿಗೆಲ್ಲ ಹೇಳ್ರಿ ಬಾಯಿ ಬಂದಂಗ್ ಮಾತಾಡೋದು ಅವ್ರುಗಳು ನೀವು ಈ ರೀತಿ ನಿಮ್ಮಲ್ಲ ಮಾತಾಡೋದು ಏನೋ ನೈತಿಕತೆ ಇದೆಯಾ? ಸರ್ಕಾರ ಅನ್ಕೊಂಡಿದ್ದಾರೆ. ಜನರ ಕೆಲಸ ಸರ್ಕಾರದ ಕೆಲಸ, ಅದು ಉತ್ತಮ ದುಡ್ಡು ಹೊಡೆಯೋ ಕೆಲಸ ಅಲ್ಲ ಸರ್ಕಾರ. ಆಯ್ತು ಕೂತ್ಕೊಳ್ಳಿ ನೀವು ಬಡವರ ದುಡ್ಡು, ಪರಿಶಿಷ್ಟ ಜಾತಿಯವ್ರ ದುಡ್ಡು. ಆಯ್ತು ನೀವು ಕೂತ್ಕೊಳ್ಳಿ ಈಗ ಸರ್ಕಾರ ಹೇಗೆ ನಡೆಸಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಕಲಿಬೇಕು ನಾವು. ಏನೂ ಇಲ್ಲ ನಿಮ್ಗೆ. ನೀವು ಕೂತ್ಕೊಳ್ಳಿ ಅವ್ರು ಮಾತಾಡಿ ಮುಗಿಸ್ತಾರೆ ಕೂತ್ಕೊಳ್ಳಿ ಮಾತಾಡಿ ಬೆಲ್ಲ ಕಂಟಿನ್ಯೂ ಅವರು ಏನೋ ಗೊತ್ತಿಲ್ಲ ಏನು ಸುಮ್ಮನೆ ಬಾಯ್ ಬಂದ ಆಯ್ತು ಅವ್ರು ಕಂಟಿನ್ಯೂ ಆಗ್ಲಿ ನೀವು ಆಯ್ತು ಜ್ಞಾನಿಗಳು, ನೀವು ನೀವು ನಾಚಿಕೆ ಆಗ್ಬೇಕು. ನಿಮ್ಗೆ ನಾಚಿಕೆ ಆಗ್ಬೇಕು. ನೀವು ಯಾವ ಕೆಲಸ ಮಾತಾಡ್ತೀರ ನೀವು? ನೋಡ್ಕೊಳ್ಳಿ ಮುಖ. ನಾಚಿಕೆ ಆಗ್ಬೇಕು ನಿಮಗೆ. ನಿಮಗಿಲ್ಲ ಬುದ್ಧಿ. ಆಯ್ತು ಅಲ್ಲಿ ಸುಮ್ಮನೆ ಅವ್ರು ಕೂತ್ಕೊಳ್ತಾ ಇದ್ದಾರೆ ಮಂಡತನ. ಕೂತ್ಕೊಳ್ಳಿ ಆಯ್ತು ಯಾರು ಒಬ್ರು ಮಾತಾಡ್ಬೇಕಲ್ಲ ಯಾರಿಗೆ ಅರ್ಥ ಆಗ್ತದೆ ಏನ್ ಮಾತಾಡ್ತಾ ಅಂತ ಹೇಳಿ ಯಾರು ಒಬ್ರು ಮಾತಾಡಿ ಇಲ್ಲಿ ಮುಖ್ಯಮಂತ್ರಿ ಮತ್ತೆ ನೀವು ಮಾತಾಡೋಕೆ ಅವಕಾಶ ಕೊಡುವ ನೀವು ಮಾತಾಡಿದ್ರೆ ಅಷ್ಟೇ ಕೂತ್ಕೊಳ್ಳಿ ನೀವು ಮಾತಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರು ಇದಾರೆ ಮಾತಾಡ್ತಿದ್ದಾರೆ. ಪಾಪ ಇವರು ವಿಚಾರ ಮಾತಾಡಿದ್ರೆ ನೀವು ಕೂತ್ಕೊಳ್ಳಿ ಅಶ್ವಥ್ ಅವ್ರಿಗೆ ಹೇಳಿ. ಕೂತ್ಕೊಳ್ಳಿ ಪ್ರಿಯಾಂಕ ಅವರೇ ಶಿಕ್ಷೆ ಕೂತ್ಕೊಳ್ಳಿ ಸದ್ಯ ನಿಂಬುಡ ಆಯ್ತು ಕೂತ್ಕೊಳ್ಳಿ ಮಾತಾಡಿ ಮುಗಿಸ್ಲೇಬೇಕು ಸದ್ಯ ನಿಂಬುಡ ಉತ್ತರ ಕೊಡುವ ಎಲ್ಲ ಕೊಡ್ತಾರೆ ಎಲ್ಲ ಉತ್ತರ ವಿಚಾರ ಕೊಡ್ತಾರೆ ಈಗ ಮತ್ತೆ ಬೇಡ ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ ಸಸ್ಪೆಂಡ್ ಮಾಡಿ ಕೂತ್ಕೊಳ್ಳಿ ಅಧ್ಯಕ್ಷರೇ ಮಂತ್ರಿಗಳೇ ಪಾಯಿಂಟ್ ಆಫ್ ಆರ್ಡರ್ ನಮ್ಮ ಅಶ್ವಥ್ ನಾರಾಯಣ್ ಕೂಡ ಯಾರು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ದಿಲ್ಲಿದಲ್ಲೇ ಇಲ್ಲಿ ಸಾಕ್ಷಿನೇ ಇದೆಯಲ್ರಿ, ಸರ್ಕಾರದಲ್ಲಿ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ದಾರೆ. 89 ಕೋಟಿ ಅದು ಉತ್ತರ ಕೊಡ್ತಾರೆ ಯಾರೋ ಬೇರೆ ಆಯ್ತು ನೀವು ಕೂತ್ಕೊಳ್ಳಿ ನೀವು ಪರಸ್ಪರ ಮಾತಾಡಿ ಹೇಗೆ ಆಗ್ತದೆ ಆಯ್ತಪ್ಪ ಅವರೇ ಕೂತ್ಕೊಳ್ಳಿಗ ಬರುದೆಲ್ಲ ಬಂದ ನಂತರ ಇದರಲ್ಲಿ ಆಯ್ತು ಕೂತ್ಕೊಳ್ಳಿಗ ಕೂತ್ಕೊಳ್ಳಿ ಆಯ್ತು ನಿನ್ನೆ ಆಯ್ತು ಮತ್ತೆ ನೀವು ಮಾತಾಡಿ ಸಪೋರ್ಟ್ ಆಗಿ ಈಗ ಮುಖ್ಯಮಂತ್ರಿ ಉತ್ತರ ಕೊಡುವಾಗಲೇ ಕೂಡ ಕೊಡ್ತಾರೆ ಸುರೇಶ್ ಅವರು ಆಯ್ತು ಮತ್ತೆ ಆಯ್ತು ಈಗ ಆಯ್ತು ಯಾರಿಗೂ ಅರ್ಥ ನನಗೆ ಅರ್ಥ ಆಗುದು ಏನ್ ಹೇಳ್ತಾರೆ ಅಂತ ಹೇಳಿ ನನಗೆ ಅರ್ಥ ಆಗುದಿಲ್ಲ 10 ಜನ ಯಾರಿಗೆ ಅರ್ಥ ಆಗ್ತದೆ ಅವರಿಗೆ ಆಯ್ತು ಚರ್ಚೆ ಮಾಡ್ತೀರಿ. ಪ್ರಿಯಾಂಕ ಅವರೇ ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ? ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ? ಅವರು ಭ್ರಷ್ಟಾಚಾರದಲ್ಲಿ ಒಳಗೋಗಿ ಬಂದಿರೋದು ನಾವಲ್ಲ. ಈಗ ನಿಮ್ಮ ಉಪಮುಖ್ಯಮಂತ್ರಿಯು ಭ್ರಷ್ಟಾಚಾರದಲ್ಲಿ ಹೋಗಿ ಬಂದಿರೋದು. ಮಾಡಿ ಚರ್ಚೆ ಅದನ್ನು ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಈಗ ನೀವು ಚರ್ಚೆ ಮಾಡಿ ಚರ್ಚೆ ಮಾಡೋದಿಲ್ಲ. ಅವ್ರು ಜೈಲಿಗೆ ಹೋಗಿ ಬಂದಿಲ್ವಾ? ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಆಯ್ತು ಮತ್ತೆ ಮಾತಾಡಿ ಚರ್ಚೆ ಮಾಡಿ ಉಪಮುಖ್ಯಮಂತ್ರಿ ಜೈಲಿಗೆ ಹೋಗಿ ಈಗ ಯಾರಿಗೆ ಅರ್ಥ ಆಗುದು ಏನ್ ಮಾತಾಡಿ ಯಾರಿಗೂ ಅರ್ಥ ಆಗುದಿಲ್ಲ ಅದೇ ಹೇಳಿ ನೀವು
ಆಯ್ತು ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು, ಮುಗಿಸು. ಬೆಲ್ಲ ಮಾತಾಡಿ ಮುಗಿಸು. ಬೆಲ್ಲ ಕಂಟಿನ್ಯೂ. ಆಯ್ತು, ಈಗ ಅವ್ರು ಮಾತಾಡಿ ನಿಮಗೆ ನೋಡಿ. ಮನೆ ಮುಖ್ಯಮಂತ್ರಿಗೆ ಪ್ರತಿಪಕ್ಷದ ಎಲ್ಲ ಆರೋಪಗಳಿಗೆ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಆಯ್ತು, ಈಗ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಒಬ್ರು ಇರ್ಲಿಲ್ಲ, ಈಗ ಎಲ್ಲ ತೀರ್ಮಾನ ಮಾಡ್ಕೊಂಡು ಗಲಾಟೆ ಮಾಡಬೇಕು, ಸದನ ನಡಿಬಾರ್ದು. ಆಯ್ತು, ಇದು ಅವ್ರ ಸಂದೇಶ. ಸದನ ನಡಿಬಾರ್ದು ಅವ್ರ ಸಂದೇಶ. ಆಯ್ತು, ಆಯ್ತು. ಬೆಲ್ಲ ಸ್ಟಾರ್ಟ್ ಮಾಡಲಿ. ಆಯ್ತು, ಆಯ್ತು. ಯಾಕೆ ಸೋಷಿಯಲ್ ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ರೀತಿ ಮಾಡ್ತೀರಿ? ಅವ್ರು ಮಾತಾಡಿ ಮುಗಿಸಿ ಮನೆ ಮುಖ್ಯ ಉತ್ತರ ಕೊಡ್ತಾರೆ. ಆಯ್ತು, ಸೀನಿಯರ್ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗಲರ್ ಓಡೋಗ್ಯಾರೆ, ಕಲ್ತಿಂದ ತೆಗೆದಾಕಿ ಸರ್. ಮುಖ್ಯಮಂತ್ರಿಗಳಿಂದ ಕೂತ್ಕೊಳ್ಳಿ. ಆಯ್ತು, ಮಂತ್ರಿ ಸೀನಿಯರ್ ಮಿನಿಸ್ಟರ್ಸ್ ಮಾತೇನು ನೋಡುವ. ಔಟ್ ಆಫ್ ದ ಟ್ರ್ಯಾಕ್ ಹೋಗಿ ಸಮಸ್ಯೆ ಆಗ್ತದಲ್ಲ. ವಾಲ್ಮೀಕಿ ನಿಗಮ ಮಾತಾಡೋದು ಹೋಯ್ತು, ತಪ್ಪೋಯ್ತು ಅಷ್ಟೇ. ಇಲ್ಲಾಂದ್ರೆ ತಪ್ಪಾನೇ ಇರಲಿಲ್ಲ. ನಾವು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್. ದಿನೇಶ್ ಅವ್ರು ಚೆನ್ನಾಗಿ ಮಾತಾಡ್ತಾ ಇದ್ರು. ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರು ಡಾಕ್ಟರ್ ಅಂತ ಅನ್ಕೊಂಡಿದ್ರು. ಅವ್ರು ಯಾವ ಡಾಕ್ಟರ್ ಪದವಿ ಗೊತ್ತಿಲ್ಲ. ಅವ್ರಿಗೇನೇನೂ ಇಲ್ಲ. ಅವ್ರಿಗೆ ಹೇಳಿ ಸ್ವಲ್ಪ ಸುಮ್ಮನೆ ಇರೋದಕ್ಕೆ. ಸನ್ಮಾನ್ಯ ಆರೋಗ್ಯ ಸಚಿವರೇ, ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ, ದಿನೇಶ್ ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ, ಅವ್ರ ಆ ರೀತಿ ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ, ಸಪ್ರೇಟ್ ಮಾತಾಡಿ. ನಿಮ್ಮಿನ್ನೆಲ್ಲ ನೋಡ್ಕೊಳ್ಳಿ. ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ನೀವು ಯಾಕೆ ಸತ್ಯ ಬಿಟ್ಟು ಹೋಗ್ತೀರಾ? ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಜವಾಬ್ದಾರಿ ತಗೊಂಡಿದ್ದೀರಾ? ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದೀರಾ? ಯಾವ ಯಾಕೆ ಮಾತಾಡ್ತೀರಿ? ಆರೋಗ್ಯನ್ನೇನು ಅಂತ ಗೊತ್ತು ಸರ್. ನಿಮ್ಮಿನ್ನೆಲ್ಲ ನೋಡ್ಕೊಳ್ರಿ, ನಿಮ್ಮಿನ್ನೆಲ್ಲ ನೋಡ್ಕೊಳ್ರಿ, ನಿಮ್ಮಿನ್ನೆಲ್ಲ ಬಗ್ಗೆ ಮಾತಾಡಬೇಕು. ಮಾತಾಡ್ತೀನಿ, ವೈಯಕ್ತಿಕವಾಗಿ ಮಾತಾಡ್ತೀನಿ. ವೈಯಕ್ತಿಕವಾಗಿ ಬಂದ್ರೆ ವೈಯಕ್ತಿಕ ಸರಿ, ಮಾತಾಡ್ತೀರಿ. ಅವ್ರು ಮಾತಾಡ್ತಾರೆ, ಏನ್ ಮಾತಾಡ್ತೀರಿ? ಗುಂಡ ನಿಮ್ದು ಮಾತಾಡ್ತಾರೆ. ಸರಿ, ಯಾರೇನು ಎದ್ದಕ್ಕೆ ಮಾತಾಡ್ತೀರಿ? ಅಲ್ಲಿ ಮಾತು ಮುಗಿಸ್ತಾರೆ, ಅವ್ರಿಗೆ ನಾವು ಉತ್ತರ ಕೊಡ್ತಾರೆ. ನೀವು ಮಾತಾಡಿ ಈಗ. ಆಯ್ತು, ದಿನೇಶ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ಪ್ರಿಯಾಂಕ ಅವರು ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಗಣೇಶ್ ಅವರೇ, ದಿನೇಶ್ ಸುರೇಶ್ ಅವರೇ, ಮಾತಾಡ್ಬೇಕಂತ ಗೊತ್ತಿಲ್ಲ. ಈ ಸದನ ನಡಿಬಾರ್ದು ಅಂತ ತೀರ್ಮಾನ ಮಾಡಕ್ಕೆ ಇಷ್ಟೊತ್ತು 1 ಅವರ್ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಆಯ್ತು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಆಡಳಿತ ಪಕ್ಷದವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅವ್ರಿಗೆ ಇರ್ಬೇಕು ಜಾಸ್ತಿ. ನಮ್ಗೆ ಅಧಿಕಾರ ಕೊಟ್ಟಿದ್ದೀರಾ ಮಾತಾಡಕ್ಕೆ, ವಿರೋಧ ಪಕ್ಷವಾಗಿ ಹೇಳಕ್ ಅಧಿಕಾರ ಕೊಟ್ಟಿದ್ದೀರಾ. ನಾವು ಮಾತಾಡ್ತೀರಿ, ಮಾತಾಡಿ. ಮಾತಾಡ್ಬೋದಾ? ನೀವು ಆ ಕಡೆ ಈ ಕಡೆ ಪ್ರಶ್ನೆ ಮಾತಾಡಿ, ಇದೇ ರೀತಿ ಚರ್ಚೆ ಆಗ್ತದೆ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ಕೆಯಿಂದ ತೆಗೆದಾಕಿ, ಕಡ್ಕದಿಂದ ತೆಗೆದಾಕಿ. ಅನ್ಪಾರ್ಲಿಮೆಂಟರಿ ಆದ್ರೆ ಕಡ್ಕೆಯಿಂದ ತೆಗೆದಾಕಿ. ಯಾರು ಬೇಡ ಅಂತಾರೆ? ಮಾನ್ಯ ಅಧ್ಯಕ್ಷರೇ, ಅಬ್ಜೆಕ್ಷನ್ ಮಾಡೋದ? ಪ್ರತಿಪಕ್ಷ ನಾಯಕರೇ, ಮಾನ್ಯ ಅಧ್ಯಕ್ಷರೇ, ತಮ್ಮ ಕೂತ್ಕೊಳ್ಳಿ, ಕಂಟ್ರೋಲ್ ಮಾಡಿ. ನೀವು ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದ್ರೆ ಏನು ನಡೆಸಲು ಸಾಧ್ಯ ಉಂಟು? ಮತ್ತೆ ಅಶ್ವಥ್ ನಾರಾಯಣ ಅವ್ರು ಮಾತಾಡಿ ಅದು ಆಯ್ತು. ನೀವು ಈ ರೀತಿ ಮಾತಾಡಿ ಹೇಗೆ ಮಿನಿಸ್ಟರ್ ಅವರೇ?
ಮಿನಿಸ್ಟರ್ ಅವರೇ, ನೀವು 120 ರಾಜಕಾಗಲ್ವಾ ನಿಮ್ಗೆ? ರಾಜಕಾಗಲ್ವಾ ನಿಮ್ಗೆ? ಭ್ರಷ್ಟಾಚಾರ ಇಲ್ಲದ ಮತ್ತೆ ಬಂದಿದ್ದೀರಾ? ಭ್ರಷ್ಟಾಚಾರ ಇಲ್ಲದ ಮತ್ತೆ ಬಂದಿದ್ದೀರಾ? 126% ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಯ್ತು ಮಾತಾಡಿ. ಆಯ್ತು, ಈಗ ನೋಡಿ ಮದು ಕೂತ್ಕೊಳ್ಳಿ, ಬಂದದ್ದು ಈಗ ಮತ್ತೆ ಈಗ ಮಾತಾಡಿದ್ರು, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ನಾನು ಹೇಳ್ದು ಕೇಳಿ, ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ವಿ, ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಸಮಸ್ಯೆ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾ ಕೃಷಿ ಇಲಾಖೆಯಲ್ಲಿ 26% ಏನ್ ಕಮಿಷನ್ ಹೊಡಿತಾ ಈಗ ವಾಲ್ಮೀಕಿ ಬಗ್ಗೆ ಮಾತಾಡಿ, ನೀವು ವಾಲ್ಮೀಕಿ ಬಗ್ಗೆ ಮಾತಾಡಿ, ನೀವು ಸಬ್ಜೆಕ್ಟ್ ಬಿಟ್ಟು ಹೋಗ್ಬೇಡಿ, ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ಆಯ್ತು, ಈಗ ನಿಮ್ಗೆ ಏನು ಉದ್ದೇಶ? ಯಾಕೆ ಮಾತಾಡ್ತಾರೆ? ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತಾರೆ? ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತು ಹೇಳ್ತೀನಿ. ನೀವು ಸಬ್ಜೆಕ್ಟ್ ಬಿಟ್ಟು ಮಾತಾಡಬೇಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ. ಆಯ್ತು, ನೀವೀಗ ಸಬ್ಜೆಕ್ಟ್ ಬಿಟ್ಟು ಯಾಕೆ ಮಾತಾಡ್ತೀರಿ? ನೀವು ಹಂಗ ಪರಿಸ್ಥಿತಿ ಆಗಿದೆ ಕಾಂಗ್ರೆಸ್ ನಾವು ಇದ್ದಿದ್ದಂಗೆ ಆಗ್ತೇವೆ. ಯಾರ ಮೇಲೆ ಇದ್ದಂಗ ಆತತಿ, ಎಲ್ಲಾರು ತಡ ಇಲ್ದೆ ಹೇಳತ್ತಾರ. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಅದು ಕಳೆದಿದ್ದ ತೆಗೆದಾಕ್ಸಿ. ಆಡಳಿತ ಪಕ್ಷದಾಗ ಇದ್ದವರು ಯಾಕೆ ಬೇಕಾ ಮಾತಾಡಿ, ವಿಧಾನ ಇರಬೇಕು. ಭ್ರಷ್ಟಾಚಾರ ಹಾಕಿದ್ರೆ ಅದು ಬಿಜೆಪಿ ಸರ್ಕಾರ ಅನ್ನೋದು ಎಲ್ಲರಿಗೂ ಗೊತ್ತಿದೆ. 136 ಜನ ಸುಮ್ಮನೆ ಕೊಟ್ಟತಿ, ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು. ಸುಮ್ಮನೆ ಇವತ್ತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವರೆಲ್ಲರೂ ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತದೆ. ಒಬ್ಬರಾದ್ಮೇಲೆ ಒಬ್ಬರು ನಿಮ್ಗೇನೆ ಇದೊಂದು ಮಾತು, ನಿಮ್ಗೇನಿದೆ? ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ರು. 9:30 ಬರ್ರಿ ಅಂತ ನೀವು 9:30 ವಾಲ್ಮೀಕಿ ಮುಗಿ ಟೈಮ್ ಮುಗಿದೆ, 5 ನಿಮಿಷ ಇರುದು. 11:30 ತನಕ ಮುಖ್ಯಮಂತ್ರಿಗಳು ಆಗಿ ಯಾರು ಬಂದಿಲ್ಲ. 5 ನಿಮಿಷ ಮುಗಿಸಿ. ಮಾನ್ಯ ಅಧ್ಯಕ್ಷರೇ, 5 ನಿಮಿಷ ಅಲ್ಲ, ನಾನು ಮಾತಾಡಕ್ಕೆ ಶುರು ಮಾಡೋತ್ತಿಗೆ ಎಲ್ಲರೂ ನಿಮ್ಮ ಮಂತ್ರಿಗಳು ಈಗ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು? ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ. ಅವರ ಹೆಸರಲ್ಲೇ ಮಾಡಿದಂತ ನಿಗಮ. ಆ ನಿಗಮದಲ್ಲಿ ಯಾವ ಸಮಾಜಗಳು ಅದಾವ, ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ? ಅಲ್ಲಿ ಕೇವಲ ಬ್ಯಾಡ್ರದಾರ, ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ? ಇಲ್ಲ, ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ, ಅತ್ಯಂತ ಸಣ್ಣ ಸಮಾಜಗಳದಾವ. ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ 3,000, 4,000, 5,000 ಇದಾವ. ಅವರ ಸಮಾಜದಿಂದ ಒಬ್ಬನೇ ಡಿಗ್ರಿ ತಗೊಂಡವನಿಲ್ಲ, ಒಬ್ಬನೇ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ. ಅಂತ ಸಮಾಜಗಳದಾವ. ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ, ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯರಿಗೆ ಆ ಸಮಾಜಗಳ ಹೆಸರು ಗೊತ್ತಿಲ್ಲ. ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ. ಅದ್ಯಾನ, ಬಾರ್ದ, ಬಾವ್ಚ, ಚೋಡ್ದಾರ, ದುಬ್ಲಾ, ಗಬಿಟು, ಗೌಡ್ಲು, ಹಸಲೂರು, ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ. ಈ ಎಲ್ಲಾ ಸಮಾಜಗಳಿಗೆ